ಈಗ ಪೆಪ್ಪರ್ ಪುಡಿಯನ್ನು ಟೇಸ್ಟ್ಗೆ ಹಾಕೊಳ್ಳಿ, ಸ್ವಲ್ಪ 1/4 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್ ಹಾಕಿ. ಆನಂತರ ಧನಿಯಾ ಪುಡಿಯನ್ನು ಸೇರಿಸಿ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಮತ್ತು ಖಾರದ ಪುಡಿ 1-2 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಆ್ಯಡ್ ಮಾಡಿ. ಆನಂತರ ಟೇಸ್ಟ್ಗೆ ಚಿಕನ್ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಈಗ ಫ್ರೈ ಆದ ನಂತರ ನೀರನ್ನು ಸೇರಿಸ್ಕೊಳ್ಳಿ. ಏಳು ಲೋಟ ನೀರನ್ನು ಸೇರಿಸಿಕೊಳ್ಳಿ. ಈಗ ಬಾಸ್ಮತಿ ಅಕ್ಕಿಯನ್ನು ಸೇರಿಸಿಕೊಳ್ಳಿ. 1 ಲೋಟ ಬಾಸ್ಮತಿ ಮತ್ತು 1 ಲೋಟ ಮಲ್ಲಿಗೆ ಅಕ್ಕಿಯನ್ನು ಮತ್ತು ಅರ್ಧ ಲೋಟ ಬಾಸ್ಮತಿಯನ್ನು ಮತ್ತೆ ಆ್ಯಡ್ ಮಾಡಿಕೊಳ್ಳಿ. ಅಕ್ಕಿ ಹಾಕಿದ ನಂತರ ಮಿಶ್ರಣ ಮಾಡಿ. ನೋಡಿದ್ರಲ್ಲ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ. ಸೊ ಅದಕ್ಕೆ ಫ್ಯೂ ಸ್ಟೆಪ್ಸ್ ಅಂದರೆ ಈಸಿ ಸ್ಟೆಪ್ಸ್ ಅಂತ ನಾವು ಅಕ್ಕನ ಹತ್ರ ಮಾಡಿಸ್ತಿದ್ದೀನಿ. ಸೊ ಆ್ಯಕ್ಚುಲಿ ಫೇಸ್ ಇನ್ನೂ ರಿವೀಲ್ ಮಾಡಿಲ್ಲ, ಸೊ ಐ ಜಸ್ಟ್ ಕೈಯಲ್ಲಿ ಸುಮ್ಮನೆ ಹಿಂಗೆ ಬ್ಲಾ ಅಂತ ಮಾಡಿಸಿದ್ದು. ಸೊ ಅತಿ ಶೀಘ್ರದಲ್ಲಿ ನಾನು ಎಲ್ರದ್ದು ಫೇಸ್ ರಿವೀಲ್ ಮಾಡ್ತೀನಿ. ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತೀನಿ. ಟಡಾ ಬಾಯ್. ಸೊ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.